ಸೊ ಎಲ್ರಿಗೂ ನಮಸ್ಕಾರ. ಪಾತ್ರೆ ಸೊ ಎಲ್ರಿಗೂ ನಮಸ್ಕಾರ. ನಾನ್ ಪ್ರವೀಣ್ ಸತ್ಯ. ಇವತ್ತು ವಿಡಿಯೋ ನಾವು ಅಪ್ಲೋಡ್ ಮಾಡಿರೋದು. ಸೊ 100th ವಿಡಿಯೋ, ಸೊ 100ನೇ ವಿಡಿಯೋ ಆಗ್ತಾ ಇದೀವಲ್ಲ. ನಾವು ಸ್ಪೆಷಲ್ ಆಗಿ ಒಂದು ವಿಡಿಯೋ ಹಾಕೋಣ ನಮ್ಮ ಚಾನಲ್ ಅಂತ ಥಿಂಕ್ ಮಾಡಿಟ್ಟಿದೆ. ಸೊ ಬೇರೆ ಬೇರೆ ಕಂಟೆಂಟ್ಸ್ ರೆಡಿ ಇದ್ರೂ ಕೂಡ ಓಕೆ, ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಮ್ಮ ಬೆಂಗಳೂರಿನ ಕಾಲೇಜಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಾಗ ಅಪ್ಲೋಡ್ ಮಾಡಿದ್ದು. ಸೊ ಓಕೆ, ಈಗ ಲಾಕ್ಡೌನ್ ಎಲ್ಲ ಆದಾಗ್ಲಿಂದ ನಾವು ಮನೇಲಿ ಇದೀವಲ್ಲ, ಸೊ ನಮ್ಮ ಮನೆ ಒಂದು ಟೂರ್ ನಿಮಗೆ ತೋರಿಸೋಣ ಅಂತ ಒಂದು ಐಡಿಯಾ ಬಂತು. ಸೊ 100ನೇ ವಿಡಿಯೋ ಅಲ್ಲ, ಸ್ವಲ್ಪ ಮೆಮೊರಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಕಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಬನ್ನಿ ನಮ್ಮ ಮನೆ ನೋಡಿ. ಹೇ ಗೈಸ್, ದಿಸ್ ಇಸ್ ಮೈ ಹೋಮ್, ಸ್ವೀಟ್ ಹೋಮ್ ಅಂತೆಲ್ಲ ಪೊಂಗಕ್ಕೆ ನಮ್ಗೆ ಇಷ್ಟ ಅಲ್ಲ. ಸೊ ಇದೇ ಗುರು ನಮ್ಮ ಮನೆ, ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಸೈಡಲ್ಲಿ ಬ್ರೂಸ್ಲಿ ಫೋಟೋ ಒಂದು ಬಿಡಿಸಿದ್ದೀನಿ. ಇವರು ಮಿಸ್ಟರ್ ಭಾರತಿ, ತಮಿಳು ಕಲ್ಚರ್ನ ಒಬ್ರು ಹಳೆಯ ಕವಿ. 100 ವರ್ಷದ ಹಿಂದೆನೇ ಈ ಜಾತಿ ಭೇದ ಭಾವ ಎಲ್ಲ ಇಲ್ಲ, ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕನ್ನು ಕೊಡಬೇಕು ಅಂತ ತುಂಬ ಮಾತಾಡಿದವರು. ಸೊ ಒಂದು ಇನ್ಸ್ಪಿರೇಷನ್ ಅದಕ್ಕೆ ಹಾಕಿಟ್ಟಿದ್ದೀನಿ. ಇವರು ಬ್ರೂಸ್ಲಿ, ನಮ್ಮ ಫ್ರೆಂಡ್ ಒಬ್ಬ ರವಿ ಅಂತ ತುಂಬ ದೊಡ್ಡ ಫ್ಯಾನ್ ಇವರಿಗೆ. ಸೊ ಅವನಿಗೆ ಇಷ್ಟ ಅಂತ ಇಲ್ಲಿ ಹಾಕಿದ್ದೀನಿ. ಜೊತೆ ಒಂದು ಕೋಟ್, ಕಿಕ್ ಔಟ್ ಯುವರ್ ನೆಗೆಟಿವ್ ಥಾಟ್ಸ್. ಬಿಟ್ಟರೆ ಮನೆ ಮುಂದ್ಗಡೆ ಈ ಥರ ಒಂದು ಸಣ್ಣ ಗಾರ್ಡನ್ ಥರ ಮಾಡಿದ್ದಾರೆ. ಅಮ್ಮ ಅಪ್ಪ ಫುಲ್ ಕಲೆಕ್ಷನ್. ಅವನು ಮಿಸ್ಟರ್ ಬೋಲು, ಹಾಯ್ ಹೇಳ. ಇದು ಬರೀ ಇಲ್ಲೇ ಕೆಲಸ ತರಲ ನನ್ನ ಮಕ್ಕಳು. ಮನೆ ಒಳಗೆ ಹೋಗ್ತಾ ಇದ್ರೆ ಎಂಟ್ರಿ. ಸೊ ಇದೇ ಎಂಟ್ರಿ, ಸ್ಲಿಪ್ಪರ್ ಸ್ಟ್ಯಾಂಡ್ ಚೇರ್ ಅದು ಇದು. ಸೊ ಇದೇ ನಮ್ಮ ಮನೆ. ಫಸ್ಟ್ ಡೈರೆಕ್ಟಾಗಿ ನಾನು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಇದೇ ನನ್ನ ಬೆಡ್ರೂಮ್, ಕತ್ಲೇನೆ ಅನ್ಕೊಂಡ್ಬಿಟ್ರಿ. ಈಗ ಲೈಟ್ ಬರುತ್ತೆ, ಡನ್. ಸೊ ಇದನ್ನ ಟಿವಿ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಇದೇ ನಮ್ಮ ಬೆಡ್ರೂಮ್. ಇಲ್ಲೆಲ್ಲ ಒಬ್ಬನೇ ಇರ್ತೀನಿ ಆಲ್ಮೋಸ್ಟ್. ಈ ಡ್ರಾಯಿಂಗ್ ಎಲ್ಲ ನಾನು ಸಣ್ಣ ವಯಸ್ಸಲ್ಲಿ ಮಾಡಿದ್ದು, ನಾನು ನಮ್ಮ ತಮ್ಮಂದ್ರಲ್ಲ. ಸೊ ನಮ್ಮ ಅಪ್ಪ ಹಂಗೇ ಇಟ್ಟಿದ್ದಾರೆ ಒಂದು ನೆನಪಿಗೋಸ್ಕರ. ಒಂದೇ ಒಂದು ಮಿರರ್. ಹಂಗೇ ಒಳಗೆ ಹೋಗ್ತಾ ಇದ್ರೆ ದೇವ್ರ ಮನೆ. ಇಷ್ಟು ದೇವ್ರ ಮನೆ. ನಮ್ಮ ತಾತ ಸತ್ತೋಗಿ ಒಂದು 13 ವರ್ಷ ಆಗಿದೆ. ಇಲ್ಲಿ ಫುಲ್ಲು ದೇವ್ರುಗಳೇ. ನಾನು ತಿರುಪತಿಗೆ ಹೋದಾಗ ತಂದಿದ್ದು ಫೋಟೋ ಇದೆಲ್ಲ ಇರುತ್ತೆ. ಹಂಗೇ ಸ್ವಲ್ಪ ಹಂಗೆ ಬಂದರೆ ಒಂದು ವ್ಯೂ. ಹಿಂದೆ ತೋಟ ಇದೆ, ಅದಕ್ಕೋಸ್ಕರ 2 ಚೀಲ. ಸೊ ಈ ಬೆಡ್ರೂಮ್ ಆಗಿದ ತಕ್ಷಣ ನೆಕ್ಸ್ಟ್ ರೂಮ್, ಕಿಚನ್ನು, ನಮ್ಮದು ಡೈನಿಂಗ್ ಹಾಲ್ ಅಂತೆಲ್ಲ ಇಡ್ಬೋದು ಇಲ್ಲೇ. ಸೊ ಆಲ್ರೆಡಿ ನಮ್ಮ ಅಜ್ಜಿ ಮಲಗಿದ್ದಾರೆ ಅನ್ಸುತ್ತೆ, ಯಾವುದು ಹುಷಾರಿಲ್ಲ, ಅಜ್ಜಿ ಮಲಗಿದ್ದಾರೆ. ಸೊ ಇದೇ ಕಿಚನ್. ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್, ಬಿಕಾಸ್ ತಾಯಿಯ ಎಲ್ಲ ಕೆಲಸಗಳು ಇಲ್ಲೇ ಮನೆ. ಪಾಪ ನಮ್ಮಮ್ಮ ಭಾಳ ಕಷ್ಟಪಡ್ತಾರೆ ನಮ್ಮನ್ನ ಇಟ್ಕೊಂಡು. ಚೆನ್ನಾಗಿ ನೀಟಾಗಿ ಅಡುಗೆ ಮಾಡಿಟ್ಟು ಹೋಗಿರ್ತಾರೆ. ಹೆಂಗೆ ಬೇಕು ಹಂಗೆ ಎಷ್ಟು ಹೋಗಿರ್ತೀವಿ ನಾವಂತೂ. ಮತ್ತೆ ಬಂದಾಗ ಪರ್ಕೆ ಒದೆ ತಿನ್ಬೇಕಷ್ಟೆ, ಮುಗೀತು. ಕಿಚನಿಂದ ಹಂಗೆ ಹೊರಗಡೆ ಬಂದರೆ ಹಂಗೆ ಲೆಫ್ಟಲ್ಲಿ ವಾಶ್ರೂಮ್ಸ್ ಇರುತ್ತೆ. ಸೊ ನಮಗೆ ಅವಶ್ಯಕತೆ ಇಲ್ಲ. ಹಂಗೆ ಒಂದು ರೈಟ್ ಟರ್ನ್ ತಗೊಂಡ್ಬಿಟ್ರೆ ಇದೆ ನನ್ನ ರೂಮ್. ಸೊ ಇಲ್ಲಂತೂ ದಿನದ 3/4 ಭಾಗ ನಾನು ಇಲ್ಲೇ ಕಳಿತೀನಿ. ಇಷ್ಟೊಂದು ಬೆಳಕಾಗಿದೆ. ಏನಕ್ಕೋ ಇಷ್ಟೊಂದು ಕಂಪ್ಯೂಟರ್ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಸೊ ಯಾರು ತುಂಬ ಕಷ್ಟ ಇದ್ದಾರೆ ಅವರಿಗೆಲ್ಲ ನಾನು ಕಂಪ್ಯೂಟರ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದೇ ಬೋರ್ಡ್. ಮತ್ತು ಮಕ್ಕಳಿಗೆ ಟ್ಯೂಷನ್ ಸಮೇತ ಮಾಡ್ತಾಯಿದ್ದೀನಿ. ಈಗಲೇ ಆಲ್ಮೋಸ್ಟ್ ತುಂಬ ಜನ ಮರ್ತೋಗ್ಬಿಟ್ಟಿದ್ದೀರಾ ಎಲ್ಲ. ಇದೇ ನಮ್ಮ ಟ್ರೈಪಾಡ್. ಇದು ಕೂಡ ನನ್ನ ಒಂದು ಸ್ಟೂಡೆಂಟ್ ಸಚಿನ್ ಅಂತ. ಇಲ್ಲಿ ಪಕ್ಕದಲ್ಲಿ CPU ಬೇರೆ ಇತ್ತು, CPU ಲೈಟ್ ಉರಿಯೋದು ಸಕಾಲ ಮಾಡ್ಕೊಟ್ಟಿದ್ರು. ತುಂಬ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಈ ಥರ ಮಾಡೋಕ್ಕೆ. ಸೊ ಸದ್ಯಕ್ಕೆ ಇದನ್ನೇ ನಾನು ಟ್ರೈಪಾಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಾವು ವೀಡಿಯೋ, ಇದು ನಮ್ಮ ಬ್ಯಾಕ್ಗ್ರೌಂಡ್. ಎವ್ರಿಡೇ ನೀವು ವೀಡಿಯೋ ಏನಾದ್ರು ನೋಡ್ತೀರಾ, ಎವ್ರಿಡೇ ಅಂತ ಅಪ್ಲೋಡ್ ಮಾಡಲ್ಲ. ಸೊ ಅಪ್ಲೋಡ್ ಮಾಡ್ತಿಲ್ಲ, ಸೊ ಇಲ್ಲೇ ಕೂತ್ಕೊಳ್ಳೋದು. ಇದೇ ನಮ್ಮ ಬ್ಯಾಕ್ಗ್ರೌಂಡ್. ಹೆಂಗೆ ಮೊಬೈಲ್ ಇಡ್ತೀನಿ ಅಂದರೆ, ಈ ಒಂದು ಟ್ರೈಪಾಡ್ನ ಹಿಂಗಿಟ್ಟು, ಫೋನ್ನ ಹಿಂಗಿಟ್ಟು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ. ಸೊ ಎಲ್ರಿಗೂ ನಮಸ್ಕಾರ, ಪ್ರವೀಣ್ ಸತ್ಯ ಅಂತ ಸ್ಟಾರ್ಟ್ ಮಾಡ್ತೀನಿ ಮಾತಾಡೋಕ್ಕೆ. ಇದಾದ ನಂತರ ಹಂಗೆ ಇಲ್ಲಿ ಬಂದರೆ ನಮ್ಮ ಗುರು ಬುದ್ಧನ ಫೋಟೋ, ಒಂದೇ ಒಂದು ಫೋಟೋ ಇಟ್ಟಿರ್ತೀನಿ. ನಮಗೇನೋ ಒಂಥರ ತುಂಬ ಇಷ್ಟ ನಮ್ಮ ಗುರು. ಇವ್ರು ಕಂಡ್ರೆ ಪ್ರಭಾವಿತನಾಗಿದ್ದೀನಿ, ಆದ್ದರಿಂದ ಇವ್ರ ಫೋಟೋ ಇದೆ. ಸೊ ಹಂಗೆ ಮನೆ ಹಿಂದ್ರೆ ಹೋದ್ರೆ ಈ ಬ್ರೂಸ್ಲಿ ಪಕ್ಕದಲ್ಲೇ ಒಂದು ಓಣಿ ಬರುತ್ತೆ. ಈ ಓಣಿಯೊಳಗೆ ಹೋಗ್ತಾ ಇದ್ರೆ ಒಂಥರ ಕ್ರೇಜಿ. ಇದು ನಮ್ಮ ತೋಟ. ಓ ನಯನ, ಬರ ಬರ ಬರ.
ಮನೆ ಹಿಂದೆ ಇದು ಓಡಾಡ್ತಿರ್ತಾರೆ. ತುಂಬ ಸೂಪರ್ ಆಗಿದೆ. ಎಷ್ಟೊಂದು ವೀಡಿಯೋಸ್ನ ಈ ಜಾಗದಲ್ಲೇ ಕುತ್ಕೊಂಡು ಮಾಡಿದ್ದೀನಿ ಲಾಕ್ಡೌನ್ ಆದಾಗ. ಇದೆಲ್ಲ ತಂದೆಯ ಪರಿಶ್ರಮ, ನಮ್ಮದು ಸ್ವಲ್ಪ ಎಫರ್ಟ್ ಅಷ್ಟೇ. ನಾವು ಸ್ವಿಮ್ ಮಾಡ್ತೀವಿ ಇಲ್ಲಿ ಬಾವಿಯಲ್ಲಿ, ಈಗಿಲ್ಲ, ಮುಂಚೆ ಮಾಡ್ತಾಯಿದ್ವಿ. ಇದು ಮನೆಯಿಂದ ಇರ್ತಕ್ಕಂಥ ತೋಟ. ಇದೇ ನಮ್ಮ ಮನೆ ಹಿಂದೆ ಕಾಣುತ್ತಲ್ಲ, ಇದೆ.